ಅಭಿಜ್ಞಾ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ ಏನೂ ಇಲ್ಲ. ಹೇಳಿ, ಏನು ಹೇಳಕ್ ಬಂದ್ರಿ? ಅಯ್ಯೋ ನನ್ಗೇನ್ ಗೊತ್ತಾ, ನಾನು ಒಂದ್ ನಾರ್ಮಲ್ ಫೇಸ್ ವಾಶ್ ಅದು ಇದು ಅಷ್ಟೇನೆ. ನಾನು ತೀರಾ ಎಲ್ಲ ಖರ್ಚು ಮಾಡ್ಕೊಳಕ್ ಹೋಗಲ್ಲ, ನನ್ನ ಮುಖಕ್ಕಾಗ್ಲಿ ಅಥವಾ ನನ್ನ ಬ್ಯೂಟಿಗಾಗ್ಲಿ. ನಾವು ಮನುಷ್ಯರು, ಏಜ್ ಆಗೇ ಆಗುತ್ತೆ. ನೀ ಎಂಥ ಕ್ರೀಮ್ ಹಾಕೊಂಡು ತಿಕ್ಕೊಂಡ್ರು ಮುಖನ ವಯಸ್ಸು ಆಗ್ಲೇಬೇಕು. ವೃದ್ಧಾಪಿ ಬರ್ಲೇಬೇಕು. ಏನ್ ಈ ಯೌವನ ಶಾಶ್ವತವಾಗಿರಲ್ಲ. ಆ ತರ ಬ್ಯೂಟಿ ಸೀಕ್ರೆಟ್ ಏನಿಲ್ಲ. ನಾನ್ ಅದೇ ಹೇಳಿದ್ನಲ್ಲ, ಒಳ್ಳೆ ಊಟ ತಿಂತೀನಿ. ಆಡಂಬರದ ಜೀವನ ಇಲ್ಲ ನನಗೆ. ತುಂಬಾ ಸಿಂಪಲ್ ಆಗಿ ಜೀವನ ಬದುಕ್ತಾ ಇದೀನಿ. ತೀರಾ ಆಸೆಗಳಿಟ್ಕೊಂಡು ದುರಾಸೆಗಳು ಇಟ್ಕೊಂಡು ಬದುಕ್ತಾ ಇಲ್ಲ. ನೆಮ್ಮದಿಯಾಗಿದ್ದೀನಿ. ಒಂದ್ ಪುಟ್ಟು ಚೆನ್ನಾಗಿರೋ ಕುಟುಂಬ ಇದೆ, ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಇಷ್ಟೇ ಸಾಕು. ಈ ನೆಮ್ಮದಿ ಇಂಪಾರ್ಟೆಂಟ್. ನೆಮ್ಮದಿಯಾಗಿದ್ರೆ ಬ್ಯೂಟಿ ಗೀಟಿ ಎಲ್ಲ ಬರುತ್ತೆ. ಅವಾಗವಾಗ ಪಿಂಪಲ್ಸ್ ಎಲ್ಲ ಬರುತ್ತೆ. ಅದಕ್ಕೆ ಅದೇನೋ ಡಾಕ್ಟರ್ ಯಾವ್ದೋ ಒಂದು ಕ್ರೀಮ್ ಬರ್ಕೊಟ್ಟಿದ್ದಾರೆ, ಅದೊಂಚೂರು ಹಾಕೊಂತೀನಿ ಅಷ್ಟೇನೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನು ಏನೂ ಕೇರೇ ಮಾಡಕ್ ಹೋಗಲ್ಲ. ಅಂದ್ರೆ ಈಗ ಊಟ ಇಂಟೇಕ್ ಅಲ್ವಾ, ಹೊಟ್ಟೆಗೆ ಏನ್ ತಿಂತೀನಿ ಅದು ನನ್ನ ಮುಖದಲ್ಲಿ ಬರುತ್ತೆ. ನಾನು ಅದಕ್ಕಿಂತ ಜಾಸ್ತಿ ಮನ್ಸನ್ ಶುದ್ಧವಾಗಿ ಇಟ್ಕೊಂಡಿದ್ದೀನಿ ನಾನು. ಸೊ ಹಾಗಾಗಿ ನನ್ ಮುಖ ಚೆನ್ನಾಗಿ ಕಾಣಿಸ್ಬೋದೇನೋ, ಒಳಗೊಂದು ಹೊರಗೊಂದು ಅನ್ನೋ ಮನಸ್ಥಿತಿ ನಂದಲ್ಲ. ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಬದುಕ್ತಿದ್ದೀನಿ. ಕ್ಲಾರಿಟಿಯಿಂದ ಬದುಕ್ತಾ ಇದೀನಿ ಜೀವನನ. ನಟಿ ಆದ್ಮೇಲೆ ಮೇಕಪ್ ಅಂತ ಮಾಡ್ಕೋಬೇಕಾಗುತ್ತೆ. ಗಂಟೆಗಟ್ಟಲೆ ಶೂಟಿಂಗ್ ಇರುತ್ತೆ, ಔಟ್ಡೋರ್ ಇಂಡೋರ್ ಶೂಟ್ಸ್ ಎಲ್ಲ ಇರುತ್ತೆ. ಸೊ ಮೇಕಪ್ ಗಿಂತ ಮುಂಚೆ ನಮ್ಮ ಸ್ಕಿನ್, ಅಂದ್ರೆ ಎಷ್ಟೇ ನಾವು ಚೆನ್ನಾಗಿ ತಿಂದ್ರು ಕೂಡ ಆ ಶೋಗಳ ತಕ್ಕಂಗೆ, ಸೀರಿಯಲ್ ತಕ್ಕಂಗೆ, ಆ ಪಾತ್ರಗಳ ತಕ್ಕಂಗೆ ನಾವು ಮೇಕಪ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅಂತ ಟೈಮಲ್ಲಿ ನಿಮ್ಮ ಸ್ಕಿನ್ ರೂಟೀನ್ ಆಗಿ ಹೆಂಗಿರುತ್ತೆ? ಎಲ್ಲ ಮೇಕಪ್ ನಾನೇ ಮಾಡ್ಕೊಳ್ಳೋದು. ಸೊ ನನಗೆ ತೀರಾ ನಾನು ಮೇಕಪ್ ಹಚ್ಕೊಳಕ್ ಹೋಗಲ್ಲ. ತುಂಬಾ ಮಿನಿಮಲಿಸ್ಟಿಕ್ ಆಗಿ ಇಟ್ಕೊಂತೀನಿ. ಅದಕ್ಕಿಂತ ಮುಂಚೆ ಒಂದು ಫೇಸ್ ವಾಶ್, ಒಂದು ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಇಂಪಾರ್ಟೆಂಟು. ಬಿಕಾಸ್ ತುಂಬಾ ಲೈಟಿಗೆ ಎಕ್ಸ್ಪೋಸ್ ಆಗಿರ್ತೀವಿ ನಮ್ಮ ಮುಖ. ಅಂಡ್ ಏನೇ ಪಿಂಪಲ್ಸ್ ಆಗಿರ್ಲಿ ಅಥವಾ ಡಾರ್ಕ್ ಸ್ಪಾಟ್ಸ್ ಆಗಿರ್ಲಿ, ಲೈಟ್ ಬಿದ್ದಾಗ ಇನ್ನೂ ಅದು ಜಾಸ್ತಿ ಡಾರ್ಕ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಒಂದು ಸನ್ಸ್ಕ್ರೀನು, ಒಂದು ಮಾಯಿಶ್ಚರೈಸರ್ ಅಂಡ್ ಮೇಕಪ್ ಪ್ರಾಡಕ್ಟ್ಸ್ಗಳು ಏನಿದೆ ಅದೆಲ್ಲ ಹಾಕೊಳ್ಳೋದು ಅಷ್ಟೇನೆ. ಇದು. ಅಂಡ್ ಆಫ್ಟರ್ ರೂಟೀನ್ ಏನಿದೆ ಅಂದ್ರೆ, ಕೊಬ್ಬರಿ ಎಣ್ಣೆಯಲ್ಲಿ ಮೇಕಪ್ ಕ್ಲೀನಾಗಿ ನಾನು ವಾಶ್ ಔಟ್ ಮಾಡ್ಕೊಂತೀನಿ. ಮೇಕಪ್ ಹಾಕೊಂಡು ಮಲ್ಗೋದು ಅಥವಾ ಮೇಕಪ್ ಡೈರೆಕ್ಟ್ ಆಗಿ ಫೇಸ್ ವಾಶ್ ಮಾಡೋದು, ಡಬಲ್ ಕ್ಲೆನ್ಸಿಂಗ್ ಅಂತ ಹೇಳ್ತಾರೆ. ಫಸ್ಟು ಕೊಬ್ಬರಿ ಎಣ್ಣೆಲಿ ಕ್ಲೀನಾಗಿ ಮುಖದಲ್ಲಿರುವಂಥ ಮೇಕಪ್ ತೆಗೆದು ಆಮೇಲೆ ಮುಖ ಫೇಸ್ ವಾಶ್ ಮಾಡಬೇಕು. ಆಮೇಲೆ ಸೇಮ್ ಒಂಚೂರು ಮಾಯಿಶ್ಚರೈಸರ್ ಹಚ್ಕೊಳ್ಳೋದು. ಅಂಡ್ ಐ ಥಿಂಕ್ ಕೋಕೋನಟ್ ಆಯಿಲ್ ಇಸ್ ದ ಬೆಸ್ಟ್ ಮಾಯಿಶ್ಚರೈಸರ್ ನನ್ನ ಪ್ರಕಾರ. ರಾತ್ರಿ ಎಷ್ಟೊಂದ್ ಸತಿ ನಾನು ಕೊಬ್ಬರಿ ಎಣ್ಣೆ ಹಚ್ಕೊಂಡೇ ಮಲಗ್ತೀನಿ, ಮಾಯಿಶ್ಚರೈಸ್ ಆಗುತ್ತೆ ನನ್ನ ಮುಖ ಅಂತ. ಸೊ ನಂದು ಬೇಸಿಕ್ ಆಗಿದೆ. ತೀರಾ ಎಕ್ಸ್ಪೆನ್ಸಿವ್ ಸ್ಕಿನ್ ಕೇರ್ ನಾನು ಇಟ್ಕೊಂಡಿಲ್ಲ. ಮಾಯಿಶ್ಚರೈಸರ್, ಒಂದು ಸನ್ಸ್ಕ್ರೀನ್ ಅಷ್ಟೇ. ಪಾರ್ಲರ್ಸ್ಗೆಲ್ಲ ಹೋಗೋದೇ ಇಲ್ಲ? ಪಾರ್ಲರ್ಸ್ ಅದೇ ಐಬ್ರೋಸು ಅದು ಇದು. ಅದು ಇತ್ತೀಚೆಗೆ ಇಟ್ ಹ್ಯಾಸ್ ಬಿಕಮ್ ವೆರಿ ಫೇಶಿಯಲ್ ರೇಸರ್ಸ್ ಅಂತೆಲ್ಲ ಬಂದ್ಬಿಟ್ಟಿದೆ. ನಾವೇ ಮನೇಲಿ ಕುತ್ಕೊಂಡು ಅಲ್ಲೂ ದುಡ್ಡು ಉಳಿಸ್ಕೊಬೋದು. ಅದ್ ಬಿಟ್ಟು ನಾನು ಒಂದ್ಸತಿ ನನ್ನ ಬರ್ಡೇಗೆ ಅಂತ ನನ್ನ ಫ್ರೆಂಡ್ಸ್ ಕರ್ಕೊಂಡು ಹೋಗ್ಬಿಟ್ಟು ಅದೇನೋ ಫೇಶಿಯಲ್ ಮಾಡಿಸ್ಬಿಟ್ಟಿದ್ರು. ಅವಾಗ ನನಗೆ ಪಿಂಪಲ್ಸ್ ಸ್ಟಾರ್ಟ್ ಆಗಿದ್ದು. ಇಟ್ ಟುಕ್ ಮಿ ಆಲ್ಮೋಸ್ಟ್ 2 years ಪಿಂಪಲ್ಸ್ ಹೋಗಕ್ಕೆ. ಸೊ ಹಾಗಾಗಿ ನಾನು ಮಾಡಿಸ್ಕೊಳಲ್ಲ. ನಾನು ರೀಸೆಂಟ್ ಆಗಿ ಪಾರ್ಲರ್ಗೆ ಹೋಗಿದ್ದು ಅಂದ್ರೆ ಭರ್ಜರಿ ಬ್ಯಾಚುಲರ್ಸ್ ಟೀಮಿಂದ ಕರ್ಕೊಂಡು ಹೋಗಿದ್ರು, ಗ್ರೂಮಿಂಗ್ ಸೆಷನ್ ಅಂತ. ಎಷ್ಟೊಂದು 3 ವರ್ಷ ಆದ್ಮೇಲೆ ಅವತ್ತೇ ಹೋಗಿದ್ದು ಅನ್ಸುತ್ತೆ ನಾನು. ಅವ್ರು ನನಗೆ ಹೇರ್ ಕಟ್ ಮಾಡಿಸಿದ್ರು. ಅಂಡ್ ಒನ್ಸ್ ನಾನು ಇದೇ ಪ್ರಮೋಷನ್ಗೆ ಅಂತಾನೆ ಅದೊಂದು ಹೈಡ್ರಾ ಫೇಶಿಯಲ್ ಪ್ರಮೋಷನ್ ಫ್ರೀಯಾಗಿ ಮಾಡ್ಕೊಡ್ತೀನಿ, ಫ್ರೀಯಾಗಿ ಮಾಡ್ತಾರೆ ಅಂತ ಹೋಗಿದ್ದೆ. ಕ್ಲೀನಾಗಿ ಮುಖನ್ ಕುಯ್ದ್ಬಿಟ್ಟು ಕಳ್ಸ್ಬಿಟ್ಟಿದ್ರು ಬ್ಲೇಡಲ್ಲಿ. ಅವತ್ತೇ ಲಾಸ್ಟ್. ಯಾವುದೇ ರೀತಿ ಪಾರ್ಲರ್ ಟ್ರೀಟ್ಮೆಂಟ್ಸ್ ಇಲ್ಲ, ಏನೂ ಇಲ್ಲ. ಸೊ ಬೇಸಿಕ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತಿರ್ತೀರಾ? ಅವಾಗ ನಮ್ಮಮ್ಮ ಇದು ಕಡಲೆ ಹಿಟ್ಟು, ಮೊಸರು, ಬಾಳೆಹಣ್ಣು ಪೇಸ್ಟ್ ಹಾಕೋದು ಮುಖಕ್ಕೆ. ಆಮೇಲೆ ಚಿಯಾ ಸೀಡ್ಸ್ ಅದೇನೋ ಒಂದ್ಸತಿ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ನಾನು ನನ್ನ ಫ್ರೆಂಡ್ಸು. ಚಿಯಾ ಸೀಡ್ಸ್ ಒಂದು ಶೀಟ್ ತಗೊಂಡು ಅದನ್ನ ಮಾಡೋದು, ಈ ತರದೆಲ್ಲ ಅವಾಗ ಏನಾದ್ರು ಮಾಡ್ತಿರ್ತೀನಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ಸಿಗಲ್ಲ ಸರ್ ಹೋಮ್ ರೆಮಿಡೀಸ್ ಮಾಡಕ್ಕೂ. ಬೆಳಿಗ್ಗೆ ಶೂಟಿಂಗ್ ಹೋಗಿ ಮಲಗಿದ್ರೆ ಸಾಕು ಅಂತ ಇರ್ತೀನಿ. ಮನೇಲಿದ್ದಾಗ ಯಾವಾಗ್ಲೂ ಮಾಡ್ತೀನಿ ಅಂತಲ್ಲ, ಅಪರೂಪಕ್ಕೆ ಮಾಡ್ಕೊಂತೀನಿ ಅಷ್ಟೇ. ಹೇರ್ ಕೇರ್ ಹೆಂಗಿರುತ್ತೆ ಅಂಡ್ ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತೀರಾ, ಎಣ್ಣೆನ ಅಂತ? ನಾನು ಯಾವಾಗ ಕೂದಲು ತೀರಾ ಆಯಿಲಿ ಆಗಿ ಒಂಥರ ಸ್ಟಿಂಕಿಂಗ್ ಸ್ಮೆಲ್ ಬರುತ್ತಲ್ಲ, ಅವಾಗಲೇ ನಾನು ವಾಶ್ ಮಾಡಕ್ ಹೋಗೋದು. ಅಲ್ಲಿವರೆಗೂ ಇರ್ಲಿ ಬಿಡು ಅಂತ ಬಿಡ್ತೀನಿ. ಸೊ 3 days 4 days ಒನ್ಸ್ ಹೇರ್ ವಾಶ್, 3 days ಒನ್ಸ್ ಹೇರ್ ವಾಶ್ ಮಾಡ್ತೀನಿ. ಆಯಿಲಿಂಗ್ ಮಾಡ್ತೀನಿ ನಾನು. ಒಂದಷ್ಟು ಆಯಿಲ್ ಯೂಸ್ ಮಾಡಿ ಇವಾಗ ಒಂದು ಆಯಿಲಿಗೆ ಬಂದು ನಿಂತಿದ್ದೀನಿ. ಇಂದುಲೇಖಾ ಬ್ರಿಂಗ್ ಆಯಿಲ್ ಬಂದಿಲ್ಲ, ಸೊ ಅದನ್ನ ಅಪ್ಲೈ ಮಾಡ್ತೀನಿ. ನನ್ನ ಹೇರ್ ಫಾಲ್ ತುಂಬಾ ಕಡಿಮೆ ಆಗಿದೆ ಅದನ್ನ ಹಾಕೊಂಡ ಸ್ಟಾರ್ಟ್ ಮಾಡ್ದಾಗಿಂದ. ಆಯಿಲ್ ಅಪ್ಲೈ ಮಾಡ್ಬಿಟ್ಟು ನಾನು ಇದನ್ನ ಒಬ್ರು ಆಯುರ್ವೇದಿಕ್ ಡಾಕ್ಟರ್ ಹೇಳಿದ್ದು ನನಗೆ.
ಟವೆಲ್ನ ಹೀಟ್ ಮಾಡ್ಬೇಕು, ಬಿಸಿನೀರಲ್ಲಿ ಅದ್ಬಿಟ್ಟು ಹ್ಮ್. ಆ ಟವೆಲ್ನ ಕ್ಲೀನಾಗಿ ಹಿಂಡಿ ಅದ್ರದ್ದು ಬಿಸಿ ಶಾಖ ಇರುತ್ತಲ್ಲ, ಕೂದಲಿಗೆ ವ್ರಾಪ್ ಮಾಡ್ಬೇಕು ಎಣ್ಣೆ ಹಚ್ಕೊಂಡು. ಹ್ಮ್. ಸೊ ದಟ್ ಆ ಆಯಿಲ್ಗೆ ಏನು ಹೀಟ್ ಆಯಿಲ್ ಟ್ರೀಟ್ಮೆಂಟ್ ಅಂತ ಆಗುತ್ತೆ ಅಂತ ಮನೇಲೆ ಮಾಡ್ಕೊಳ್ಳೋದು ಇದು. ಹ್ಮ್. ಸೊ ಅದರಿಂದ ನಿಮ್ ಹೇರ್ ಫಾಲಿಕಲ್ ತುಂಬಾ ಸ್ಟ್ರಾಂಗ್ ಆಗುತ್ತೆ ಹ್ಮ್. ಅಂಡ್ ಹೀಟ್ ಹೋಗೋದ್ರಿಂದ ರೀಜನರೇಷನ್ ಆಫ್ ಹೇರ್ ಗ್ರೋತ್ ಆಗುತ್ತೆ. ಹ್ಮ್ ಹ್ಮ್ ಸೊ ಇದೊಂದು ಮಾಡ್ತೀನಿ ಯಾವಾಗ್ಲೂ. ಒಂದು ಟವೆಲ್ನ ಬಿಸಿನೀರಿಗೆ ಅದ್ದಿ ಅದನ್ನ ತಲೆಗೆ ಸುತ್ಕೊಂತೀನಿ ಎಣ್ಣೆ ಹಚ್ಕೊಂಡ್ಮೇಲೆ. ಎಷ್ಟು ದಿನಕ್ಕೊಮ್ಮೆ ಮಾಡ್ತೀರಾ ಇದನ್ನ? ಅದು ಪ್ರತಿ ಸತಿ ಎಣ್ಣೆ ಹಚ್ಕೊಂಡಾಗ್ಲೂ ಮಾಡ್ತೀನಿ ನಾನು. ಅಂಡ್ ಹೇರ್ ವಾಶ್, ರೆಗ್ಯುಲರ್ ಶಾಂಪೂ, ಅದು ಇದು ಅಷ್ಟೇ. ಹೇರ್ ಕೇರ್ ಅಂಡ್ ಹೇರ್ಗೆ ಇವಾಗ ತೀರಾ ಹೇರ್ ಫಾಲ್ ಆಗ್ಬಿಟ್ಟಿತ್ತು ನನಗೆ, ಬಿಕಾಸ್ ಆಫ್ ದ ಸ್ಟ್ರೆಸ್. ಮತ್ತೆ ತೀರಾ ಎಕ್ಸ್ಟೆಂಜ್ ಇದು ಕರ್ಲ್ ಮಾಡ್ತಾರೆ, ಕ್ರಿಂಪ್ ಮಾಡ್ತಾರೆ. ನಂದು ಗುಂಗುರ್ ಕೂದಲಿದ್ದು ನೋಡಿ ಇದು ಫುಲ್ ಸ್ಟ್ರೈಟ್ ಆಗ್ಬಿಟ್ಟಿದೆ, ಬಿಕಾಸ್ ಸ್ಟ್ರೈಟ್ ಮಾಡಿ 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 ಮಾಡಿ. ಸೊ ಹಾಗಾಗಿ ಅದಕ್ಕೋಸ್ಕರ ಅಂತ ಇವಾಗ ಇತ್ತೀಚೆಗೆ ಒಂದು ಹೇರ್ ಮಾಸ್ಕ್ ಹಾಕೊಳಕ್ ಶುರು ಮಾಡಿದೀನಿ. ನಮ್ಮಮ್ಮ ಯಾವ್ದೋ ಒಂದು ಸಜೆಸ್ಟ್ ಮಾಡಿದ್ರು, ಸೊ ಅದೊಂದು ಹೇರ್ ಮಾಸ್ಕ್ ಹಾಕೊಂತೀನಿ. ಅದ್ ಬಿಟ್ರೆ ಮೆಂತ್ಯದು ಪೇಸ್ಟ್, ಇದನ್ನೆಲ್ಲ ಟ್ರೈ ಮಾಡ್ತೀನಿ ಹೇರ್ ಫಾಲ್ ನಿಲ್ಲಕ್ಕೆ ಅಂತ. ಮೆಂತ್ಯ ಪೇಸ್ಟ್ ಆಗಿರ್ಬೋದು, ಅಥವಾ ಮೊಟ್ಟೆ ಹಾಕೊಳ್ಳೋದು ಕೂದಲಿಗೆ, ಈ ತರ ಎಲ್ಲ ಮನೇಲೆ ಹೋಮ್ ರೆಮಿಡೀಸ್ ಮಾಡ್ತಾ ಇರ್ತೀನಿ. ವರ್ಕೌಟ್ ಎಲ್ಲ ಮಾಡ್ತಿರ್ತೀರಾ? ವರ್ಕೌಟ್ ನಂಗೆ ತುಂಬಾ ಆಸೆ ಇದೆ ಸರ್. ಮುಂಚೆ ತುಂಬಾ ಮಾಡ್ತಿದ್ದೆ, ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋದು. ಇವಾಗ ಟೈಮ್ ಇಲ್ಲ. ಅಂಡ್ ಒಂದಿನ ಹೋಗಿ ಮತ್ತಿನ್ನೊಂದ್ 2 ದಿನ ಹೋಗಿಲ್ಲ ಅಂದ್ರೆ ಒಂದಿನದ್ದೇ ಬಾಡಿ ಪೈನ್ ಕಂಟಿನ್ಯೂ ಆಗ್ಬಿಡುತ್ತೆ, ಮತ್ತೆ ಫಸ್ಟ್ ಇಂದ ಹೋಗ್ಬೇಕು. ಹಾಗಾಗಿ ಕಟ್ಟಿದೀನಿ, ಮತ್ತೆ 1 ವರ್ಷದ ಮೆಂಬರ್ಶಿಪ್ ತಗೊಂಡಿದೀನಿ. ಹೋಗಿಲ್ಲ ಇನ್ನು ಒಂದಿನ, 3 ತಿಂಗಳಾಯ್ತು ಮೆಂಬರ್ಶಿಪ್ ತಗೊಂಡು. ಸೊ ಹೋಗ್ಬೇಕು. ಒಂದ್ ಸ್ವಲ್ಪ ದಿನ ಈ ಶೂಟಿಂಗು ಅದು ಇದೆಲ್ಲ ಸ್ವಲ್ಪ ಸೆಟಲ್ ಆಗ್ಲಿ. ಅಂಡ್ ನನ್ ಕಾಲೇಜ್ ಬೇರೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ತುಂಬಾ ಇದೆ ಕೆಲಸ. ಅದ್ರ ಮಧ್ಯೆ ಸ್ವಲ್ಪ ಟೈಮ್ ಮಾಡ್ಕೊಂಡು ವರ್ಕೌಟ್ ಹೋಗ್ಬೇಕು. ಈಗ ಕೆಲವೊಬ್ಬ ನಟಿಯರೆಲ್ಲಾನು ಬೋಟಾಕ್ಸ್ ಆಗಿರ್ಬೋದು, ವೇಟ್ ರಿಡಕ್ಷನ್ ಸರ್ಜರೀಸ್, ಪ್ಲಾಸ್ಟಿಕ್ ಸರ್ಜರೀಸ್ ಎಲ್ಲ ಹೋಗ್ತಿರ್ತಾರೆ, ಪಾತ್ರಕ್ಕೆ ತಕ್ಕಂಗೆಲ್ಲಾನು ಕಾಣಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ಅಭಿಜ್ಞಾ ಅವರ ಒಂದು ಅಭಿಪ್ರಾಯ? ದಟ್ಸ್ ದೇರ್ ಚಾಯ್ಸ್. ನಿಮಗೆ ನನ್ನ ತುಟಿ ತುಂಬಾ ಚಿಕ್ಕದಿದೆ, ನಾನು ಬೋಟಾಕ್ಸ್ ಮಾಡಿಸ್ಕೊಂಡು ನಾನು ಸುಂದರವಾಗಿ ಕಾಣಿಸ್ತೀನಿ ಅಂದ್ರೆ ಇಟ್ಸ್ ಯೋರ್ ವಿಶ್. ಖಂಡಿತವಾಗ್ಲೂ ಮಾಡಿಸ್ಕೊಳ್ಳಿ. ನಾನು ನನ್ನ ಪರ್ಸನಲ್ ಆಗಿ ಕೇಳಿದ್ರೆ ನನಗೆ ಅವೆಲ್ಲ ಇಷ್ಟ ಇಲ್ಲ, ಬಿಕಾಸ್ ದೇವ್ರು ಕೊಟ್ಟಿರೋಂಥ ರೂಪ. ಅಂಡ್ ಇದು ನಮ್ಮ ಅಪ್ಪ ಅಮ್ಮನ ರೆಪ್ಲಿಕಾ. ನೀವಾಗಿರ್ಬೋದು, ನಾನಾಗಿರ್ಬೋದು. ನಮ್ಮ ಅಪ್ಪ ಅಮ್ಮನ ಅವರಿಬ್ರು ಗುಣ, ಅವರಿಬ್ರು ಮುಖ, ಅವರಿಬ್ರು ಏನ್ ಹೇಳ್ತಾರೆ ಫೀಚರ್ಸ್ ಇಂದ ನಮ್ಗೆ ಈ ಫೀಚರ್ಸ್ ಬಂದಿರೋದು. ಅದನ್ನ ನನಗೆ ಹಾಳು ಮಾಡ್ಕೊಳಕ್ ಇಷ್ಟ ಇಲ್ಲ. ಅಂಡ್ ಎಷ್ಟು ನ್ಯಾಚುರಲ್ ಆಗಿರ್ತೀವೋ ಅಷ್ಟು ಚಂದ ಸರ್. ಇವತ್ತು ಬೋಟಾಕ್ಸ್ ಮಾಡಿಸ್ಕೊಂತೀವಿ, ಅಂಡ್ ಫ್ಯೂಚರಲ್ಲಿ ಅದ್ರ ಸೈಡ್ ಎಫೆಕ್ಟ್ಸ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾಕಷ್ಟು ಆರ್ಟಿಫಿಷಿಯಲ್ ಆಗಿರ್ಬೇಕು? ಬಿ ನ್ಯಾಚುರಲ್. ಅಂಡ್ ಇಟ್ಸ್ ಚಂದ. ಅದು ನೀವು ಎಷ್ಟು ನ್ಯಾಚುರಲ್ ಆಗಿ ಕಾಣಿಸ್ಕೊಂತೀವೋ ವೆರಿ ನೈಸ್. ತುಂಬಾ ಚೆನ್ನಾಗಿ. ಮೇಕಪ್ ಆಫ್ ಕೋರ್ಸ್ ಅಪ್ಲೈ ಮಾಡೋದು ತಪ್ಪೇನಲ್ಲ, ನಾನು ಅದ್ರ ಬಗ್ಗೆ ಹೇಳಲ್ಲ. ಅಂಡ್ ಬೋಟಾಕ್ಸು ಇಸ್ ದೇರ್ ವಿಶ್. ನನ್ನ ಪ್ರಕಾರ ನನಗಿಷ್ಟ ಇಲ್ಲ, ನಾನು ಮಾಡಿಸ್ಕೊಳ್ಳಲ್ಲ. ಬೇರೆಯವ್ರಿಗೆ ಪಾಪ ಅವ್ರದ್ದು ಇನ್ಸೆಕ್ಯೂರಿಟೀಸ್ ಇರುತ್ತೆ. ಅಂಡ್ ಎಷ್ಟೋ ಪ್ಲಾಸ್ಟಿಕ್ ಸರ್ಜರೀಸು ಸ್ವಲ್ಪ ಆಕ್ಸಿಡೆಂಟ್ ಆಗಿ ಮುಖ ಒಂಚೂರು ಆ ಕಡೆ ಈ ಕಡೆ ಆಗಿರೋ ಮುಖ ಸರಿ ಮಾಡ್ಕೊಳಕ್ ಪ್ಲಾಸ್ಟಿಕ್ ಸರ್ಜರೀಸ್ ಮಾಡ್ತಾರೆ. ಅದೆಲ್ಲ ತುಂಬಾ ಒಳ್ಳೇದೇ ಅಂತೀನಿ. ಇಟ್ಸ್ ಡೆಫಿನೆಟ್ಲಿ ಲೆಫ್ಟ್ ಟು ದ ವುಮೆನ್. ಅವ್ರ ಇಚ್ಛೆ ಅದು. ಮಾಡಿಸ್ಕೊಂಡ್ರೆ ಮಾಡಿಸ್ಕೊಳ್ಳಿ, ಬಟ್ ನನಗಷ್ಟು ಇಷ್ಟ ಇಲ್ಲ ಅಷ್ಟೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.